Can you sum up in English? If you ask specific, it's easier for Ma'am, me can to you just tell us, how the official powers are being misused here in Mandya to keep you, away from the victory? So what else besides the power cuts? You said there have been a lot of. No, the power cuts are only a small example in the beginning what happened. Yeah. Right now what has happened is a very serious violation of and the manipulation of the whole democratic process, the sacred democratic process. If you can come forward. It's okay, ma'am, we'll continue. Huh? ಈಗ ಇದನ್ನೆಲ್ಲ ಕನ್ಸಿಡರೇಷನ್ ತಗೊಂಡ್ರೆ ಒಬ್ಬರು ನ್ಯೂಟ್ರಲ್ ಆಫೀಸ್ ಈಗಾಗಲೇ ಅವ್ರು ಹೇಳಿದಾಗ ಹಾಸನಲ್ಲಿ ಇನ್ನೊಂದೆರಡು ಕಡೆನೂ ಟ್ರಾನ್ಸ್ಫರ್ ಮಾಡಿದ್ದಾರೆ. ನ್ಯೂಟ್ರಲ್ ಅಂದರೆ ನ್ಯಾಯ ಸಿಗಬೇಕು, ನಮಗಿದು ನ್ಯಾಯ ಸಿಗಬೇಕು 100%. ಇದೆಲ್ಲ ಒಂದು ಆ್ಯಕ್ಷನ್ ತಗೊಂಡಾಗ ಬರೋ ಆಫೀಷಿಯಲ್ಸ್ಗೂ ಅದೊಂದು ಜವಾಬ್ದಾರಿ ಇರುತ್ತೆ. ಮಂಡ್ಯ ಕ್ಷೇತ್ರವನ್ನು ಅತಿ ಸೂಕ್ಷ್ಮ ಕ್ಷೇತ್ರ ಅಂತ ಪರಿಗಣಿಸುವಂತೆ ಚುನಾವಣಾ ಆಯೋಗ ಬರ್ದಿದ್ದು ಅದು ಇದು ಕನ್ಸಿಡರಿಂಗ್ ದ ಹೈಪರ್ ಸೆನ್ಸಿಟಿವ್ ಕಾನ್ಸ್ಟಿಟ್ಯೂನ್ಸ್ ಅಂತ ಡಿಕ್ಲೇರ್ ಮಾಡೋಕೆ ನಾವು ಕೇಳಿದ್ವಿ. ಮುಂದಕ್ಕೇನು ಅಂತ ನೀವೆಲ್ಲರೂ ಕೇಳಬೇಕು ಮಾಧ್ಯಮದವರು. ಚುನಾವಣಾ ವೀಕ್ಷಕರು ಇವತ್ತು ಕೊಟ್ಟಿದ್ದಾರೆ, ಎಲ್ಲ ನಾಮಪತ್ರ ಎಲ್ಲ ಪ್ರಕ್ರಿಯೆ ಮುಗಿದಿದೆ ಅಂತ ನಿನ್ನೆ ಚುನಾವಣಾ ಆಯುಕ್ತರು ಹೇಳಿದ್ದಾರೆ. ಅಲ್ಲ, ನ್ಯಾಯಾಂಗದಲ್ಲಿ ಪ್ರಶ್ನೆ ಅನ್ನೋದು ಅದು ಯಾವಾಗ ಬೇಕಾದರೂ ಮಾಡ್ಬೋದು. ಅದರ ಅರ್ಜೆನ್ಸಿ ಇವತ್ತಿಲ್ಲ, ಅದರ ಅರ್ಜೆನ್ಸಿ ಇವಾಗಲ್ಲ. ಬಿಕಾಸ್ ಅದರ ಆ್ಯಕ್ಷನು ಕಾನ್ಸಿಕ್ವೆನ್ಸಸ್ಸು ಇವಾಗೇನು ನಮ್ಗೆ ಸಿಗಲ್ಲ. ಅದರಲ್ಲಿ ನ್ಯಾಯ ಸಿಗತ್ತೆ, ಬಟ್ ಅದರಲ್ಲಿ ಡಿಲೇ ಆಗುತ್ತೆ. ಈ ಒಂದು ಪ್ರೋಸೆಸ್ ಈಗ ಮುಂದೆ ನಡಿಬೇಕಾಗಿರೋದು ಎಲೆಕ್ಷನ್. ನನಗೇನು ಅವ್ರೀಗ ಅವರು ಸ್ಪರ್ಧೆ ಮಾಡೋದ್ರಿಂದ ನನಗೇನು ಭಯನೂ ಇಲ್ಲ, ಅಬ್ಜೆಕ್ಷನೂ ಇಲ್ಲ. ಅವ್ರು ಸ್ಪರ್ಧೆ ಮಾಡಲಿ, ನಾನು ಫೈಟ್ ಮಾಡ್ತೀನಿ, ಅದರಷ್ಟು ನನಗೆ ಕಾನ್ಫಿಡೆನ್ಸ್ ಇದೆ. ಬಟ್ ಅದನ್ನು ನ್ಯಾಯವಾಗಿ ಮಾಡಬೇಕು, ನೇರವಾಗಿ ಮಾಡಬೇಕು. ಈ ಥರ